ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ರೈತರ ಆಕ್ರೋಶ ಧಗಧಗಿಸ್ತಾ ಇದೆ. ಇದರ ನಡುವೆ ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಸಲಾಗ್ತಿದೆ ಅಂತ ಆರೋಪಿಸಿ ಕಾವೇರಿ ಕೊಳ್ಳದ ಮಕ್ಕಳು ಬೀದಿಗಿಳಿದಿದ್ರು. ಆದರೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಚಿವರು ಬೇರೆಯದ್ದೇ ಕಥೆ ಹೇಳಿದ್ರು. ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ ಅಯ್ಯಯ್ಯೋ. ರಾತ್ರೋರಾತ್ರಿ ತಮಿಳುನಾಡಿಗೆ ಕಾವೇರಿ ನೀರು ರಿಲೀಸ್ ಆರೋಪ. ಸರ್ಕಾರದ ವಿರುದ್ಧ ಕಾವೇರಿ ಕಣಿವೆ ರೈತರ ಪ್ರತಿಭಟನೆ. ರಾಜ್ಯದಲ್ಲಿ ಬರ ತಾಂಡವಾಡ್ತಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶಿಸಿರೋ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಇದರ ನಡುವೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಿಂದ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಹರಿಸಲಾಗ್ತಿದೆ ಅಂತ ರೈತರು ಆರೋಪಿಸಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಅನ್ನದಾತರು ಇವತ್ತು ಸಿಡಿದೆದ್ದಿದ್ರು. ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನೀರು ಬಿಡ್ತಾ ಇಲ್ಲ, ನೀರು ಬಿಟ್ಟಿದ್ರೆ ನಮ್ಮ ಗಮನಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ನಂಬೋಣ. ಏನು ಚಳವಳಿ ಇವತ್ತು ಒಂದೇ ದಿವಸಕ್ಕೆ ಮನೆ ಆಗಲ್ಲ, ನಿರಂತರವಾಗಿ ಇರ್ತದೆ. ಅದನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡು ಅಕಸ್ಮಾತ್ ನೀರು ಬಿಟ್ಟಿದ್ರೆ ಇವ್ರ ಮೇಲೂ ಧಿಕ್ಕಾರ ಕೂಗೋಣ. ಅಕಸ್ಮಾತ್ ನೀರು ಬಿಟ್ಟಿರೋದು ಕರೆಕ್ಟಾಗಿ ಗೊತ್ತಾಗಿದ್ರೆ ನಾವು ಬಾವುಟಾರ್ಸಕ್ಕೆ ಬಿಡ್ತಿರ್ಲಿಲ್ಲ ಇವತ್ತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿದ್ರು. ರೈತರಿಂದ ಮನವಿ ಪತ್ರ ಸ್ವೀಕರಿಸಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ಕೆರೆಕಟ್ಟೆಗಳಿಗೆ ಬೆಳೆಗಳಿಗೆ ಮಾತ್ರವೇ ನೀರು ಹರಿಸಲಾಗ್ತಿದೆ ಅಂದರು. ಕಟ್ಟೆಗಳಿಗೆ ನೀರು ಹೋಗ್ತಾ ಇದೆ, ಅದನ್ನು ಯಾರೋ ತಪ್ಪು ಕಲ್ಪನೆ ಆಗಿರ್ಬೋದಾಯಿತು. ನಮ್ಮ KRS ಪಕ್ಕದಲ್ಲಿರ್ತಕ್ಕಂಥ ಅಣೆಕಟ್ಟೆಗಳಿದಾವಲ್ಲ, ಅದಕ್ಕೆ ಒಂದಷ್ಟು ಹೋಗ್ತಾ ಇದೆ, ಕಾಲುವೆಗೆ ಹೋಗ್ತಾ ಇದೆ. ತಮಿಳುನಾಡಿಗೆ ಅಂತ ಬಿಟ್ಟಿಲ್ಲ, ಇಲ್ಲಿಯ ಜನಕ್ಕೆ. ಸೊ ನಮ್ಮ KRS ಅಣೆಕಟ್ಟೆಗಳಿಗೆ ಬಿಟ್ಟಿತ್ತು. ತಮಿಳುನಾಡಿಗೆ ಅಲ್ಲೇ ಹೋಯ್ತಾ ಇದೆ ಅಂತ ಹೇಳೋದಲ್ಲ, ಕಬಿನಿಲ್ಲೇ ಹೋಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರೋದ್ರಿಂದ ಬರಸಿಡಿಲು ಅಪ್ಪಳಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅಂತ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಈ ನಡುವೆ ತಮಿಳುನಾಡಿಗೆ ನೀರು ಬಿಡುತ್ತಿರುವ ಆರೋಪ ಕೇಳಿಬಂದಿದೆ. ದಿಲೀಪ್, TV9 ಮಂಡ್ಯ.